Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಟೈಮ್ ಬಂದು 5:30. ನನಗೇನು ಅನ್ಸುತ್ತೆ, ಗುಜರಾತಲ್ಲಿ ಕರೆಕ್ಟಾಗಿ ಗೊತ್ತಿಲ್ಲ, ಈ ಥರ ಹಾಕೋಬೋದು. ನಾರ್ಮಲಾಗಿ ಸ್ಯಾರಿ ಹಾಕ್ಕೊಂಡು ಅಲ್ಲಿಂದ ತಗೊಂಡು ಈ ಥರ ಹಾಕ್ತಾರೆ. ಫ್ರಂಟ್ ಪಲ್ಲು ಅನ್ಸುತ್ತೆ. ಎಸ್, ಕರೆಕ್ಟ್. ಆಮೇಲೆ ಬೆಂಗಾಲಿ ಮಾತ್ರ ಬೆಂಗಾಲ್ ಅಂದರೆ ವೆಸ್ಟ್ ಬೆಂಗಾಲ್ ಇದೆಯಲ್ಲ, ಅವರು ಈ ಥರ ಹಾಕ್ತಾರೆ. ಅಂದರೆ ಅವ್ರಿಗೆ ಬೆಂಗಾಲಿ ಅಂತ ಹೇಳೋದು. ಇವ್ರಿಗೆ ಗುಜರಾತಿ, ಬೆಂಗಾಲಿ. ಸಾನು ಏನು ಮಾಡ್ತಾ ಇದ್ದಾಳೆ ಅಂದರೆ, ಅವಳು ಇವತ್ತು ಫುಲ್ಲು ಹೋಲ್ ಡೇ ಫ್ರೀ. ಅಂದರೆ ಅವಳ ತಮ್ಮ ಆಗಲಿ ಅಣ್ಣ ಆಗಲಿ ಇಲ್ಲ, ಅವರಿಬ್ಬರು ಕೂಡ ಅವರ ಊರಿಗೆ ಹೋಗಿದ್ದಾರೆ. ಪ್ರಿಯಾ ಕೂಡ ಇಲ್ಲ. ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅಂದ್ಬಿಟ್ಟು ಎಲ್ಲರೂ ಹೋಲ್ ಫ್ಯಾಮಿಲಿ ಅಲ್ಲಿ ಹೋಗಿದ್ದಾರೆ. ಸೊ ಬೆಳಗ್ಗೆಯಿಂದ ಸಾನು ಈಸ್ ಅಲೋನ್. ಆ್ಯಂಡ್ ಅವಳಿಗೆ ಓದೋದಕ್ಕೆ ಹೇಳಿದರು ಸ್ಕೂಲಲ್ಲಿ. ಅವಳು ಅವತ್ತು ನಾವು ತಕ್ಷಣವೇ ಸ್ಕೂಲಿಗೆ ಮುಗಿಸ್ಕೊಂಡು ಬಂದು ಹೊರಟುಬಿಟ್ವಿ ಅಲ್ವಾ. ಅವಳಿಗೆ ಓದೋದಕ್ಕೆ ಪಾಪ ಟೈಮೇ ಸಿಗಲಿಲ್ಲ. ಇಲ್ಲಿಂದ ಹೋದ್ಮೇಲೆ ಅವಳಿಗೆ ಒಂದು ಟೆಸ್ಟ್ ಕೂಡ ಇದೆ. ಅದಕ್ಕೆ ಕೂತ್ಕೊಂಡು ಏನು ಮಾಡ್ತೀಯಾ, ಅಟ್ಲೀಸ್ಟ್ ಓದು ಅಂತ ಹೇಳಿದ್ದೀನಿ. ಈಗ ಮನೇಲಿ ನಾವಿಬ್ಬರೇ ಇರೋದು. ಯಾಕೆ ಅಂದರೆ, ನೆನ್ನೆ ಫುಲ್ ಹೋಲ್ ಡೇ ನಾನು ಬ್ಯುಸಿ ಇದ್ದೆ. ಸ್ವಲ್ಪನೂ ಎಡಿಟಿಂಗ್ ಕೆಲಸ ಮಾಡೋದಕ್ಕೆ ಆಗಿರಲಿಲ್ಲ. ಆ್ಯಂಡ್ 2 ದಿನ ನಾನು ವೀಡಿಯೋನೇ ಹಾಕಿಲ್ಲ. ಹಾಗೆ ನೋಡಿದ್ರೆ ಹಬ್ಬ ಇದೆ ಅಂತ ಹೇಳಿಬಿಟ್ಟು ಬ್ಯುಸಿ ಇದ್ನಲ್ಲ ಅಂಥೇಳಿ. ಹಾಗಾಗಿ ಇವತ್ತು ಎಲ್ಲರೂ ನಮ್ಮ ತೋಟದ ಕಡೆ ಹೋಗಿದ್ದಾರೆ, ಫಾರ್ಮ್ ಹೌಸ್ ಕಡೆ. ನನಗೂ ಕರೆದ್ರು, ಬಟ್ ನಾನೊಂದು ಸ್ವಲ್ಪ ಈ ಕೆಲಸ ಮಾಡ್ಕೋತೀನಮ್ಮ, ಟೈಮೇ ಇಲ್ದಿರಂಗೆ ಆಗ್ಬಿಟ್ಟಿದೆ, ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಇಲ್ಲೇ ಉಳ್ಕೊಂಡೆ. ಎಲ್ಲರೂ ಅಲ್ಲಿ ಹೋಗಿದ್ದಾರೆ. ಅಲ್ಲಿಗೆ ಹೋಗಿದ್ದ ಅರ್ಧ ಗಂಟೆಲೇ ಜೋರು ಮಳೆ. ಅಂದರೆ ರಾಜೇಶ್ ಇವಾಗ ಫೋನ್ ಮಾಡಿದರು, ಏನೋ ಮಳೆ ಕಣೋ, ಇಲ್ಲಿ ಜೋರು ನಿಲ್ತಾನೇ ಇಲ್ಲ, ಅಲ್ಲಿ ಹೇಗಿದೆ ಅಂದ್ಬಿಟ್ಟು. ಇಲ್ಲೂ ಸೇಮ್ ಮಳೆ ಶುರುವಾಗಿದೆ. ಸೊ ತುಂಬ ಜೋರು ಮಳೆ ಇದೆ. ಮಾಯಿಶ್ಚರ್ ನಾನು ಕ್ಯಾಮ್ರಾಗೆಲ್ಲನೂ ತಗುಲ್ತಾ ಇದೆ. ಹಾಗಾಗಿ ಒಳಗಡೆ ಬಂದ್ಬಿಟ್ಟೆ. ಅದಕ್ಕೆ ಈಗ ಯಾರೂ ಇಲ್ಲ. ನಾಳೆ ನಮ್ಮ ಮನೇಲಿ ಹಬ್ಬ ಇದೆ. ಗಣೇಶ ಹಬ್ಬ ಆದಮೇಲೆ ನಾವು ಗೌರಿ ಹಬ್ಬ ಮಾಡೋದು. ಅದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಳೋಣ ಅಂತ ಇವಾಗ ಎದ್ದೆ. ಇನ್ನೇನು ಅಮ್ಮ ಬರ್ತಾರೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಅಲ್ಲಿ ನೋಡಿದ್ರೆ ಅಮ್ಮ ಫೋನ್ ಮಾಡಿದ್ದಾರೆ, ಇನ್ನೂ ಬರೋಕ್ಕಾಗೋದಿಲ್ಲ ಅಂಥೇಳಿ. ರಾತ್ರಿಗೆ ಅಡುಗೆ ಮಾಡಬೇಕು, ನಾಳೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಸೊ ಬನ್ನಿ ಸ್ನೇಹಿತರೆ, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದನೂ ಸ್ವಲ್ಪ ಬ್ಯುಸಿ ಇದ್ದೆ. ನಾನು ಎಡಿಟಿಂಗ್ ಕೆಲಸಗಳು ಮಾಡ್ಕೊಳ್ತಾ ಇದ್ದೆ ಹೊತ್ತು, ನಥಿಂಗ್ ಸ್ಪೆಷಲ್. ಸೊ ಬನ್ನಿ ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಈಗ ಫಸ್ಟ್ ನನಗೆ ಫೋನ್ ಮಾಡಿಬಿಟ್ಟು ಅಡುಗೆ ಏನು ಮಾಡಬೇಕು ಅಂತ ಕೇಳ್ತೀನಿ. ಆಯಿತು, ಅಲ್ಲಿ ಸ್ವಲ್ಪ ಕಡಿಮೆ ಇದೆಯಂತೆ, ಬರ್ತಾಯಿದ್ದೀನಿ ಅಂತಾರೆ. ಬಂದಮೇಲೆ ಮಾಡ್ಕೊಳ್ಳೋಣ, ಸುಮ್ಮನಿರು, ಏನೂ ಅರ್ಜೆಂಟ್ ಇಲ್ಲ, ಇವಾಗ ತಾನೇ 5:30 ಆಗಿದೆ ಅಂದರು. ನಾನು ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಆಯಿತು. ಮಧ್ಯಾಹ್ನ ಪಕೋಡ ಮಾಡಿದ್ದೆ. ನೆನ್ನೆ ಹಬ್ಬದ್ದು ಸಾರಿತ್ತು, ಆ ಸಾರಿಗೆ ನೆಂಚ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಪಕೋಡ ಮಾಡಿದ್ದೆ. ಅಮ್ಮನ ಫ್ರೆಂಡ್ ಒಬ್ಬರು, ಅಂದರೆ ದೇವರ್ ನೇಬರ್ ಅಂತೆ, ಅವರ ಹಳೆ ಮನೆಯಲ್ಲಿ ನೇಬರ್ ಆಗಿದ್ದರು. ಅವ್ರು ನನಗೆ ಗಣೇಶ ಹಬ್ಬದ್ದು ಡಿಶ್ಗಳು ಮಾಡಿದ್ರಂತೆ. ಲೈಕ್ ಸ್ನ್ಯಾಕ್ಸ್, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಸ್ವೀಟಲ್ಲಿ ಚಿರೋಟಿ, ಕಜ್ಜಾಯ, ಪುಳಿಯೋಗರೆ ಗೊಜ್ಜು, ಎಷ್ಟೊಂದು ಕೊಟ್ಟು ಕಳಿಸಿದ್ದಾರೆ ಗೊತ್ತಾ. ಅವರು ಎವ್ರಿ ಇಯರ್, ವರ್ಷದಲ್ಲಿ ನನಗೆ ಗೊತ್ತಿರೋ ಪ್ರಕಾರ 2 ಸಾರಿ ಏನೋ ಬರ್ತಾರೆ. ಅವ್ರ ಮನೇಲಿ ಮಾಡಿರೋದನ್ನೆಲ್ಲ ನಮ್ಮ ಜೊತೆ ಹಂಚಿ ಕೊಟ್ಬಿಟ್ಟು ಹೋಗ್ತಾರೆ. ಸಾನು ತಿನ್ನು, ಏನು ಬೇಕು ತಗೊಂಡು. ಅಮ್ಮ, ಐ ಆಸ್ಕ್ ಯು ಅ ಕ್ವೆಶ್ಚನ್. Do we have any fruit name Swiss melon? Swiss melon? No, I don't remember. Because there's no fruit like that. There's melon. Okay, Swiss melon I told. ಈಗ ಸೀರೆನ ನೆರಿಗೆ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಈ ಸೀರೆ ಬಂದು ಸಾಫ್ಟ್ ಸಿಲ್ಕ್ ಸಾರಿ. ನಾನು ಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೆ ಅಲ್ವಾ, ಅದು ಸಿಲ್ವರ್ ಬಾರ್ಡರು, ಇದು ಕಾಪರ್ ಬಾರ್ಡರು. ಹೋಲ್ ಸಾರಿಯಲ್ಲಿ ಕಾಪರ್ ಕಲರ್ದು ಏನಂತಾರೆ ಜರಿ ಇದೆ. ಇಲ್ಲೇ ತೊಗೊಂಡಿದ್ದಂತೆ KR ನಗರದಲ್ಲಿ.
ನಾನಲ್ಲಿ ಕೇಳಿದಾಗ ಕಾಪರ್ ಬಾರ್ಡರ್ದು 3000 ಏನೋ ಅಂದಿದ್ರು, ಇಲ್ಲಿ 2000 ಅಂತ ಹೇಳಿದ್ರಂತೆ. ಆ್ಯಂಡ್ ಇದು ಹಬ್ಬಕ್ಕೆ ತೊಗೊಂಡಿರೋದು ಅತ್ತೆ, ಗೌರಿ ಹಬ್ಬಕ್ಕೆ ಅಂತಲೇ. ನಮ್ಮಲ್ಲಿ ಗಣೇಶ ಹಬ್ಬಕ್ಕೆ ಯಾರೂ ಸೀರೆ ಆಗಲಿ ಹೊಸ ಬಟ್ಟೆ ತೊಗೊಳೋದಿಲ್ಲ ಹೆಂಗಸರು, ಗೌರಿ ಹಬ್ಬಕ್ಕೆ ಮಾತ್ರನೇ ತೊಗೊಳೋದು. ಮಾವನಿಗೆ ಕಾಫಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಾವ ಮೊದಲು ಟೀ ಕುಡಿತಾಯಿದ್ರು, ಈಗ ಯಾಕೋ ಕಾಫಿಗೆ ಚೇಂಜ್ ಆಗಿಬಿಟ್ಟಿದ್ದಾರೆ. ಅದರಲ್ಲೂ ಇನ್ಸ್ಟೆಂಟ್ ಕಾಫಿ ಮಾತ್ರನೇ. ನಂತರ ನನಗೆ ಈ ಕುದಿಸಿರೋ ಕಾಫಿ ಅಷ್ಟೊಂದು ಟೇಸ್ಟ್ ಅನಿಸೋದಿಲ್ಲ. ಯಾವಾಗಲಾದರೂ ಒಂದು ಸಾರಿ ಕುಡಿಯೋದಲ್ವ ನಾನು, ವಾರದಲ್ಲಿ 1 or 2 ಟೈಮ್ಸ್ ಏನೋ ಕುಡಿದಿರ್ತೀನಿ. ಆಗ ನನಗೆ ಈ ಇನ್ಸ್ಟೆಂಟ್ ಕಾಫಿ, ಬ್ರೂ, ನೆಸ್ಕೆಫೆ, ಈಗ ಇನ್ನೊಂದು ಲೆವಿಸ್ಟಾ ಬಂದಿದೆಯಲ್ಲ, ಅದು ಇಷ್ಟ ಆಗುತ್ತೆ. ಸೊ ಮಾವನಿಗೆ ಕಾಫಿ ಕೊಟ್ಬಿಟ್ಟು ಬಾಕಿ ನಮ್ಮ ಅಕ್ಕನಿಗೆ ಮತ್ತು ಅತ್ತೆಗೆ ಟೀ ಕೊಡ್ತಾಯಿದ್ದೀನಿ. ನಾನು ಆವಾಗ ತಾನೇ ಕಾಫಿ ಮಾಡ್ಕೊಂಡು ಕುಡ್ದಿದ್ದೆ, ನಾನು ಮತ್ತು ಸಾನುಗೆ ಸ್ವಲ್ಪ ಚಳಿ ಇತ್ತಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಟೇಸ್ಟಿಗೆ ಕೊಟ್ಟಿದ್ದೆ, ನಾನು ಕಾಫಿ ಕುಡ್ದಿದ್ದೆ. ಸೊ ಅಕ್ಕ ಅಂದರೆ ಯಾರು ನಿಮಗೆ ಗೊತ್ತಿರಬೇಕಲ್ವಾ, ನನ್ನ ದೊಡ್ಡತ್ತೆ ಮಗಳು, ಅಂದರೆ ರಾಜೇಶ್ಗೆ ದೊಡ್ಡಮ್ಮನ ಮಗಳಾಗಬೇಕು. ಅವರು ಕೂಡ ನಮ್ಮ ಪಕ್ಕದ ಮನೆಯಲ್ಲೇ ಇರೋದು, ಹಾಗಾಗಿ ಎಲ್ಲ ಒಂದೇ ಫ್ಯಾಮಿಲಿ ಥರನೇ ಇರ್ತೇವೆ. ಸ್ಟ್ಯಾಂಡಿಂಗ್ ಗೌರಿನ ಇಲ್ಲ ಸಿಟ್ಟಿಂಗ್ ಗೌರಿನ? ಸಿಟ್ಟಿಂಗ್. ನಮ್ಮ ಅಪ್ಪನ ಕೈ ಸ್ಟೋರಿ ಹೇಳ್ಸೋಣ. ಯಾವಾಗ ಮಾಡಿದ್ರು? ಮಾಡಿದ್ರಾ? ಗಜಗೌರಿ ಯಾಕೆ ಮಾಡೋದು ಅಂತ ಮಾಡಿದ್ರಾ? ಈಗ ನಾನು ಸೀರೆ ಉಡಿಸಿ ಯಾವ ರೀತಿಯಲ್ಲಿ ಉಡಿಸಿದ್ರೆ ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದೀನಿ. ಇದು ಮೊದಲನೇ ಸೆಟಪ್, ಅಂದರೆ ಹೀಗೆ ಉಡಿಸಿದ್ರೆ ಹೇಗಿರುತ್ತೆ ಅಂತ ಹೇಳಿ. ಸೊ ಇದು ನೀವು ಮುಖ ಏನು ನೋಡ್ತಾ ಇದ್ದೀರೋ ಅದು ಹಿತ್ತಾಳೆದು. ಇದು ಇಲ್ಲೆಲ್ಲ ಎಲ್ಲೂ ಸಿಗೋದಿಲ್ಲ, ಮಹಾರಾಷ್ಟ್ರದಿಂದ ನಮ್ಮ ಅತ್ತೆ ತರಿಸಿರೋದು. ತುಂಬ ವರ್ಷದ ಹಿಂದೆ, ಅಂದರೆ ಅವ್ರು ತುಂಬ ವರ್ಷದಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರಲ್ವ, ಆವಾಗಲಿಂದನೂ ಇದನ್ನೇ ಇಟ್ಟು ಪೂಜೆ ಮಾಡೋದು. ಈಗ ನಾವು ಲಕ್ಷ್ಮಿ ಹಬ್ಬ ಮಾಡಬೇಕು ಅಂದರೆ ಲಕ್ಷ್ಮಿದು ಮುಖ ಹೇಗೆ ಸಿಗುತ್ತೆ ನೋಡಿ ರೆಡಿ, ಆ ರೀತಿಯಲ್ಲಿ ಇದು ಗಜಗೌರಿ ಮುಖ. ಇದು ಫುಲ್ ಹಿತ್ತಾಳೆದು, ಫುಲ್ ಭಾರ ಇರುತ್ತೆ. ಇದು ವರ್ಷಕ್ಕೆ ಒಂದ್ಸರಿ ಮಾತ್ರನೇ ನಾವು ಇಟ್ಟು ಪೂಜೆ ಮಾಡೋದು. ನಾನು ಇದ್ರ ಕೆಳಗಡೆ ಡಬ್ಬ ಇಡೋಣವಾ ಅಥವಾ ಸ್ಟ್ಯಾಂಡ್ ಇತ್ತು, ಆ ಸ್ಟ್ಯಾಂಡ್ ಇಟ್ಟು ಇಡಲಾ ಅಂದರೆ ಸ್ಟ್ಯಾಂಡ್ ಇಟ್ಟರೆ ತುಂಬ ಹೈಟ್ ಆಗುತ್ತೆ, ಬೇಡ. ಡಬ್ಬ ಇಟ್ಟರೂ ಹೈಟ್ ಆಗುತ್ತೆ, ಬೇಡ. ಕೂತ್ಕೊಂಡಿರೋ ಥರನೇ ಈ ಒಂದು ಬಿಂದಿಗೆ ಇದೆ, ಆ ಬಿಂದಿಗೆಗೇ ಮಾಡು ಸಾಕು ಅಂತ ಹೇಳಿದರು. ಸೊ ಹಾಗಾಗಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಚೇಂಜ್ ಮಾಡಿ ನೋಡ್ತಾ ಇದ್ದೀನಿ. ಈಗ ಗಜಗೌರಿ ಮುಖಕ್ಕೆ ಅಲಂಕಾರ ಮಾಡ್ತಾ ಇದ್ದೀನಿ. ಒಂದಕ್ಕೆ ಮಾಡಿದೆ ನೋಡಿ, ಇದು ನಮ್ಮದು. ನಾನು ಮಾಡಿ ಆದಮೇಲೆ ಅಕ್ಕ ಅಂದರು ನಮ್ಮದಕ್ಕೂ ಮಾಡು ಅಂತ ಹೇಳ್ಬಿಟ್ಟು, ಯಾಕಂದರೆ ಅವರು ಕೂಡ ಕೂರಿಸ್ತಾರೆ. ಸೊ ನೀವು ಡಿಫ್ರೆನ್ಸ್ ನೋಡ್ಬೋದು. ಜಾಸ್ತಿ ಏನು ಮಾಡಿಲ್ಲ ನಾನು. ಕಣ್ಣು, ಹುಬ್ಬು, ತುಟಿಗೆ ಹಚ್ಚಿದ್ದೀನಿ, ಹಣೆಗೆ ಹಚ್ಚಿದ್ದೀನಿ. ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಅಲ್ವಾ. ಸೊ ಇಯರಿಂಗ್ ಹಾಕಿದ್ದೀನಿ, ಇದಕ್ಕೆ ಇಯರಿಂಗ್ ಇರಲಿಲ್ಲ. ಅದಾದಮೇಲೆ ನಮ್ಮಲ್ಲಿ ಉದ್ದಕ್ಕೆ ಒಂದು ಅಡ್ಡ ಪಟ್ಟೆ ಎಳಿತಾರೆ, ಅದು ಮುತ್ತೈದೆಯರಿಗೆ ಎಳಿಬೇಕದು. ಮುತ್ತೈದೆಯರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ನಾವು ಹಬ್ಬದ ದಿನ ಆ ಥರ ಮಾಡ್ತೀವಿ. ಸೊ ಗಜಗೌರಿಗೂ ಆ ಥರನೇ ಡಿಸೈನ್ ಮಾಡು ಅಂತ ಹೇಳಿ ಅತ್ತೆ ಮಾಡಿಸ್ತಾ ಇದ್ದಾರೆ. ಈಗ ಓಲೆ ಎಲ್ಲನೂ ಚೇಂಜ್ ಮಾಡಿದೆ, ಓಲೆ, ಮೂಗುತಿ. ಸೊ ಫೈನಲ್ ಆಯಿತು. ಬಟ್ ಇನ್ನು ಚುಕ್ಕಿ ಇಡು ನೋಡು, ಚೆನ್ನಾಗಿ ಕಾಣುತ್ತೆ, ರಾಧೆಯಾಗಿ ಇಡ್ತಾರಲ್ವ ಆ ಥರ ಅಂತ ಹೇಳ್ತಾ ಇದ್ದಾರೆ. ನನ್ನ ತಮ್ಮನ ಮಕ್ಕಳು ಇಲ್ಲ, ಇವಳೊಬ್ಬಳೇ ಆಗ್ಬಿಟ್ಟಿದ್ದಾಳೆ. ಬಟ್ ಆದರೂ ಅವಳು ಬ್ಯುಸಿ ಮಾಡ್ಕೊಂಡಿದ್ದಾಳೆ. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತಾಯಿದೆ ಬಂಗಾರಿ? ಬುಕ್ ಮಾರ್ಕ್ ಎಲ್ಲೇ ತೋರಿಸು.
ಓಹೋ, ಕಾರ್ಟೂನ್ ಕ್ಯಾರೆಕ್ಟರ್ ಬುಕ್ ಮಾರ್ಕ್ ಮಾಡ್ಕೊಂಡವಳಲ್ಲಪ್ಪ. ಇನ್ನೊಂದು ಇಷ್ಟು ದೊಡ್ಡ ಸೈಜ್ದು, ಇಷ್ಟು ದೊಡ್ಡ ಸೈಜ್ದು. ಓ, ಮಾಡು ಮಾಡು ಮಾಡು. ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಲಾ? ತೋರಿಸು. ನಾನು ಪೇಪರ್ ತಗೊಂಡು ಅದನ್ನು ಕಟ್ ಮಾಡಿಬಿಟ್ಟು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಈ ಥರ ಸ್ಟಿಕ್ ಮಾಡಿಬಿಟ್ಟು ಈ ಗ್ಯಾಪ್ನ ಅನಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಿದೆಯಲ್ಲ, ಆ್ಯಕ್ಚುಲಿ ನಾನು ಇದರ ಮೇಲೆ ಅದರ ಹೆಸರು ಸಹ ಬರ್ತಿದ್ದೀನಿ, ಬ್ಲೂಮ್. ಇಲ್ಲಿ ಗ್ಲೂ ಹಚ್ಚಿದೆ. ಈಗ ನೆಕ್ಸ್ಟ್ ನಾನು ಚಿಕ್ಕ ಪೇಪರ್ನ ಕಟ್ ಮಾಡ್ಕೊಂಡಿದ್ದೀನಿ. ಎಡ್ಜಸ್ಸಲ್ಲಿ ಆಮೇಲೆ ಎಡ್ಜಸ್ಸಲ್ಲಿ ಹಾಕ್ದೆ ಗ್ಲೂನ, ಆಮೇಲೆ ಮಿಡಲಲ್ಲೂ ಈ ಥರ ಸರ್ಕಲ್ ಥರ ಹಾಕ್ದೆ. ನೆಕ್ಸ್ಟ್ ಇದನ್ನು ಇಂಟರ್ಲಾಕಿಂಗ್ ಮೆಕ್ಯಾನಿಸಮ್ ಥ್ರೂ ಮೀನ್ಸ್ ಲಾಕ್ ಮಾಡ್ತಿರೋದು ಹ್ಯಾಂಡಲ್ನ. ಓಕೆ, ನೋಡಿ ಇಲ್ಲಿ ನೋಡಪ್ಪ, ಬುಕ್ ಮಾರ್ಕರ್ ತಾತಂಗೆ ತೋರಿಸು. ಬುಕ್ ಮಾರ್ಕರ್ ಅಂದರೆ ಏನು ಅಂತ ತಾತಕ್ಕೆ ತೋರಿಸ್ತಾಳೆ. ನೈಸ್. ಸಾಕು 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 ಸಾಕು. ಸೊ ಈ ಥರ ಡೆಕೋರೇಷನ್ ಆಯಿತು ನೋಡಿ ಸ್ನೇಹಿತರೆ. ಗಜಗೌರಿಗೆ ಮೇಕಪ್ ಆಯಿತು. ಯಾವ ಥರ ಉಡಿಸ್ಬೇಕು ಅಂತಲೂ ಕೂಡ ನೋಡಿದ್ದೀನಿ. ಫೈನಲ್ ಆಯಿತು ಅದು ಕೂಡ. ಇನ್ನು ನಾಳೆ ಮಾಡೋದು. ನಾಳೆ ಅದನ್ನೆಲ್ಲ ಮಾಡ್ತಾಯಿದ್ರೆ ಟೈಮ್ ತುಂಬಾ ಹಿಡಿಸುತ್ತೆ ಅಂದ್ಬಿಟ್ಟು ನಾನು ಇವತ್ತೇ ಮಾಡ್ಕೊಂಡಿದ್ದು. ಅದು ನಮ್ಮದೆಲ್ಲ ರೆಡಿ ಆಯಿತು. ಈಗ ಅಕ್ಕನ ಗಜಗೌರಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಿಗೋಣ ನನ್ನ ಮುಂದಿನ ಗಜಗೌರಿ ವ್ಲಾಗ್ನೊಂದಿಗೆ. ಸೊ ಬಾಯ್ ಬಾಯ್ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಬಾಯ್ ಸ್ನೇಹಿತರೆ.